ಕೋಳಿಗಳ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಗಲಾಟೆ ಬಿಡಿಸಲು ಹೋದ ವ್ಯಕ್ತಿಯ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿದ ಮಹಿಳೆ. ಟಿ ನರಸೀಪುರ ತಾಲೂಕಿನ ದೊಡ್ಡೇಬಾಗಿಲು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು 45 ವರ್ಷದ ಮಹಾದೇವ ಸ್ವಾಮಿ ಎಂಬುವರ ಮಹಿಳೆಯಿಂದ ಕೊಲೆಯಾದ ದುರ್ದೈವಿ. ಕೋಳಿ ಬಂದಿದ್ದು ಬುಸ್ ಅಂತ ಹೇಳ್ತಿದ್ದೆ. ಅದಕ್ಕೆಲ್ಲ ನಾನು ಕೋಳಿ ಇಟ್ಟೆ, ನಾನು ಸಾವಂತಿ ಬಲ, ನಾನು ಸಾವಂತಿ ಅಂತ ನಾನು ಹಿಡ್ಕರಕ್ಕೆ ಬಂದ. ಈಗ ರಾಜಿ ಅಂತ ಹಿಡ್ಕರಕ್ಕೆ ಬರ್ತೇನೆ. ಅದಕ್ಕೆಲ್ಲ ನನ್ನ ಯಾಕೆ ಹಿಡ್ಕೊಂಡೆ ಅಂತಂದು ನಮ್ಮ ಈ ಹೆಣ್ಣು ಅದಕ್ಕೆ ನಮ್ಮ ದೊಡ್ಡ ಹಿಡ್ಕೊಂಡೆ. ಅದೇನು ಮಾಡ್ದ, ಕೋಳಿ ಉಸ್ಸು ಅಂತ ಹಿಡ್ತದ ತಪ್ಪ, ಅದಕ್ಕೆ ಅವಳು ಹಿಡ್ಕೊಂಡೆ ಅಂತ ಬಂದ್ಬಿಟ್ಟು ನಾನು ಬಿಟ್ಟು ಆ ಹೆಣ್ಣು ಹಿಡ್ಕೊಂಡ ಕಲ್ಲಲ್ಲಿ ಗುದ್ದು ಬಿಟ್ಟಕಪ್ಪ. ಹಿಂಗ ಕಲ್ಲಲ್ಲಿ ಏನು ರತ್ತಲ್ಲಿ ಒಳಗುಟ್ಟು ಕರೀತದ. ಅವಳ ಗಂಡ ಅಲ್ಲಿ ಕೂತಿ ನಾ ಪಡ್ಸದಿ. ನನ್ನ ಹೆಡ್ತಿ ಹೊಡೆದಾಕ್ಬಿಟ್ರು ಅಂತ ಹೊಡೆದಾಕ್ಬಿಟ್ನ. ಬಂದ್ಬಿಟ್ನ ಬುಡ ನನ್ನ ಹೆಡ್ತಿ ಮುಂದಲ್ಲೇ ಇಟ್ಕೊಂಡು ನೇತಕ್ಕಾಗಿದ್ದ ನಮ್ಮ ಹೆಣ್ಣ. ಆಮೇಲೆ ಬುಡು ನನ್ನ ಹೆಡ್ತಿ ನನ್ನ ಹೆಡ್ತಿ ಯಾಕೆ ನೇತಕ್ಕಾಗಿದ್ದೆ, ಬುಡು ಅಂತ ಬುಡ್ಸ್ನ. ಇವ ಆಡ ಮೇಗ ಓದ್ಬಿಟ್ಟು ಬಿದ್ದು ಅದನ್ನ ಬಿದ್ದು ಅನ್ನಲ್ಲ ನನ್ನ ಗಂಡ ಅಂತ ಇವ ಬಾಯ್ಬಿಟ್ಕ. ಹೆಣ್ಣು ಮುಂದೆಲ್ಲ ಬುಟ್ಟಿ ಇಲ್ಲ ಬಿದ್ದೋಗನ ಎಲ್ಲ ಮುಂದ ಬುಡ್ಸ್ತಾಮಿ. ಕೋಳಿ ಮತ್ಗೆ ನನ್ನೊಂದ್ಗ ಆಡ್ತಾ ಇದ್ದು. ನಮ್ಮ ಹೆಣ್ಣು ನಮ್ ದೊಡ್ಡ ಹೊಡೆದ್ಬಿಟ್ಟು ನಾನು ಬಂದು ಇಟ್ಕರಕ್ ಬಂದ. ನಮ್ ದೊಡ್ಡ ಹೊಡೆದ್ ಬಿಡ್ತಾಳಲ್ಲ ಅಂತ ಬಂದಾಗ ನಾನು ವಾರ್ಗಿತಿ ಮಗ ಇವಳು ಬಿಟ್ಬಿಟ್ಟ. ನಾನು ಬುಟ್ಟ ಆ ಹೆಣ್ಣೊಂದು ಬಿದ್ದ. ನನ್ನ ಹಿಡ್ಕೊಡ್ಬಿಡ್ತಾರಂತ ಅಂಬನ್ನ ಅವನ್ಗ ಅವನ ಎಲ್ಲ ತೀಡ್ದು ಕೂತ್ಕೊಂಡು ಕೈ ಕಾಲು ಗಸಗಸನ ಸೂಲೊಂಟಾಗದಕ್ಕಂದ್ಬಿಟ್ರಿ. ಆಮ್ಯಾಗ ಗಂಡ್ಸ್ಗಳೆಲ್ಲ ತುಂಬೋದ್ರು. ಬರೀ ಅಮ್ಕ ನಮ್ಮ ಬೀದಿಯವರು ಇದ್ದದಕ್ಕೆ. ಇಂದು ಬೆಳಿಗ್ಗೆ ದೊಡ್ಡೇಬಾಗಿಲು ಗ್ರಾಮದಲ್ಲಿ ಕೋಳಿಗಳು ಮನೆಯ ಮುಂದೆ ಗಲೀಜು ಮಾಡುತ್ತವೆ ಎಂಬ ಕಾರಣಕ್ಕೆ ರಾಜಮ್ಮ, ಸಿದ್ದಮ್ಮ, ನಂಜಮ್ಮ, ಶಶಿಕಲಾ ಎಂಬುವರ ನಡುವೆ ಗಲಾಟೆ ಶುರುವಾಗಿದೆ. ಗಲಾಟೆ ಅತಿರೇಕಕ್ಕೆ ತಿರುಗಿ ರಾಜಮ್ಮ ಎಂಬುವರು ಶಶಿಕಲಾರವರ ತಲೆಗೆ ಕಲ್ಲಿನಿಂದ ಹೊಡೆಯುತ್ತಾರೆ. ಇದನ್ನು ನೋಡಿದ ಪತಿ ಮಹಾದೇವ ಸ್ವಾಮಿ ಪತ್ನಿಯನ್ನ ಗಲಾಟೆಯಿಂದ ಬಿಡಿಸಲು ತೆರಳುತ್ತಾರೆ. ಗಲಾಟೆ ಬಿಡಿಸಲು ಬಂದ ಮಹಾದೇವ ಸ್ವಾಮಿಯವರನ್ನ ಸಿದ್ದಮ್ಮರವರು ಹಿಡಿದು ರಾಜಮ್ಮರವರು ಮರ್ಮಾಂಗಕ್ಕೆ ಒದ್ದಿದ್ದಾರೆ. ತಕ್ಷಣವೇ ಕುಸಿದು ಬಿದ್ದ ಮಹಾದೇವ ಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಈ ಘಟನೆಯು ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.